ಮಾಸ್ಟರ್ಸ್ ಸೃಷ್ಟಿ ಅಥವಾ ಕ್ರಿಯೇಷನ್ ಇದು ನಡೀತಾನೆ ಇದೆ. ಪ್ರಕೃತಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಅಂತಕ್ಕಂಥದ್ದು ನಿಲ್ತಾನೆ ಇಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದೊಂದು ಸೃಷ್ಟಿ ಆಗ್ತಾನೇ ಇದೆ. ಇದು ನಿಲ್ದೇ ಇರತಕ್ಕಂಥ ಕೆಲಸ. ಪ್ರತಿಯೊಬ್ಬರು ಕೂಡ ಸೃಷ್ಟಿಕರ್ತರೇ. ಆ ಸೃಷ್ಟಿಕರ್ತ ಭಗವಂತ ಅನ್ಕೊಂಡಿದ್ದೀವಿ, ಅವನು ಸೃಷ್ಟಿಕರ್ತ. ನಾವೆಲ್ಲರೂ ಸೃಷ್ಟಿಕರ್ತರೇ. ಪ್ರತಿ ಮಾನವನು ಕೂಡ ಭಗವಂತ ಸ್ವರೂಪನೇ, ಅವನು ಕೂಡ ಸೃಷ್ಟಿಕರ್ತನೆ. ಬೇಕಾದದನ್ನ ಸೃಷ್ಟಿ ಮಾಡ್ಕೊಂತಿದೀವಿ ನಾವು. ನಮ್ಮ ಆಲೋಚನೆಗಳು ಹೇಗಿದೆ ಅದ್ರ ಮೇಲೆ ಸೃಷ್ಟಿ ಆಗ್ತಾ ಇರುತ್ತೆ ಅಷ್ಟೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಬೆಳಿಗ್ಗೆ ಬಂದು ಈ ಕಾನ್ಸೆಪ್ಟ್ ಹೇಳ್ಬೇಕು ಅನ್ಕೊಂಡೆ, ಅದು ಸೃಷ್ಟಿ ಆಯ್ತು. ಇವಾಗ ಸೃಷ್ಟಿ ಆಗ್ತಿದೆ. ಅದು ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಧ್ಯಾನ ಮಾಡಿ ಸತ್ಸಂಗ ಕೇಳ್ಬೇಕು ಅನ್ಕೊಂಡ್ರಿ, ಅದು ಸೃಷ್ಟಿ ಆಗ್ತಿದೆ. ಪ್ರತಿಯೊಂದು ಕೂಡ ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಆ ಒಂದು ಗುರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸೃಷ್ಟಿ ಆಗ್ತಾನೆ ಇರುತ್ತೆ. ಬೇರೆ ಯಾವುದು ಸುಮ್ನೆ ಯಾವುದು ಆಗಲ್ಲ. ಯಾರೋ ಸೃಷ್ಟಿ ಮಾಡಲ್ಲ. ಈ ಜೂಮ್ ಕ್ಲಾಸ್ ಇದೆ, ಯಾರೋ ಸೃಷ್ಟಿ ಮಾಡಲ್ಲ. ವಿನೋದ್ ಬೆಳಿಗ್ಗೆ ಎದ್ದು 4 ಗಂಟೆ ಸ್ಟಾರ್ಟ್ ಮಾಡ್ಬೇಕನ್ಸ್ತು, ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು ರೆಡಿ ಮಾಡಿದ್ರು. ಅಂದ್ರೆ ಇದು ಸೃಷ್ಟಿ. ಇವತ್ತಿನ ಕ್ಲಾಸ್ ಸೃಷ್ಟಿ ಇದು. ನಾವು ಮೇಲಿನ ಲೋಕದಿಂದ ಇಲ್ಲಿ ಬರ್ಬೇಕಂತ ಅನ್ಕೊಂಡ್ವಿ. ತಾಯಿ ಗರ್ಭ ಸಿಕ್ತು, ತಂದೆ ತಾಯಿ ಸಿಕ್ರು, ಈ ಊರು ಸಿಕ್ತು, ಸಂಸಾರ ಸಿಕ್ತು, ಸಮಾಜ ಸಿಕ್ತು. ಇದು ನಮ್ಮ ಸೃಷ್ಟಿನೇ. ನಾನು ಈ ಜನ್ಮ ಸೀರೀಸ್ ಆಫ್ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಅನ್ಕೊಂಡೆ. ಏನು, ಒಂದು ಕೆಲಸ ವಿಷಯಕ್ಕೆ, ಅಥವಾ ಮಗುವಿಂದ ಇಂಥ ಸ್ಕೂಲಿಗೆ ಹೋಗ್ಬೇಕು, ಇಂಥ ಟೀಚರ್ ಹತ್ರ ಹೋಗ್ಬೇಕು, ಇಂಥ ಫ್ರೆಂಡ್ಸ್ ಮಾಡ್ಕೋಬೇಕು, ಇಂಥ ಸಮಾಜನ ಎದುರಿಸ್ಬೇಕು, ಅದಾದ್ಮೇಲೆ ದೊಡ್ಡರಾದ ಈ ತರ ಕೆಲಸ ತಗೋಬೇಕು, ಈ ತರ ಕೊಲೀಗ್ಸ್ ಬೇಕು ನನಗೆ. ನೋಡಿ, ಆ ಕೆಲಸಕ್ಕೆ ಬೇರೆ 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 ಪ್ಲೇಸಿಗೆ ಹೋಗ್ಬೇಕು. ಅದಾದ್ಮೇಲೆ ಮಕ್ಕಳು, ನನಗೆ ಇದೇ ತರ ಮಕ್ಕಳು ಬೇಕು. ಇದು ಕೂಡ ನಮ್ಮ ಸೃಷ್ಟಿನೇ. ಮೇಲಿನ ಲೋಕದಿಂದ ಬರ್ಬೇಕಾದ್ರೆ ಪ್ರತಿ ಆತ್ಮ ಕೂಡ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡೇ ಬರುತ್ತೆ. ಅದಕ್ಕೆ ಆ ಒಂದು ಸೃಷ್ಟಿಕರ್ತ ಅಥವಾ ಆ ನೇಚರು, ಮೂಲ ಚೈತನ್ಯ ಏನ್ ಮಾಡುತ್ತೆ, ಆ ಥರ ಎಲ್ಲ ನಮ್ಮ ಕೋರಿಕೆ ಮೇಲೆ ಸೃಷ್ಟಿ ಮಾಡುತ್ತೆ ಇಲ್ಲಿ. ಬಟ್ ಆ ಚಾಯ್ಸ್ ಅಂತಕ್ಕಂಥದ್ದು ನಮ್ದು. ಆ ಚಾಯ್ಸ್ ಏನಿದೆ, ಅದರಿಂದ ಏನ್ ಸೃಷ್ಟಿ ಆಗಿದೆ, ಅದು ನಮ್ದು, ಬೇರೆ ಯಾರ್ದು ಅಲ್ಲ. ಯಾರ ಕೈಯಲ್ಲಿ ಯಾರು ಇಲ್ಲ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನೋಡಿ, ತಾನೇ ಬ್ರಹ್ಮ. ಪ್ರತಿಯೊಬ್ರು ಬ್ರಹ್ಮ ಪದಾರ್ಥನೇ, ಬೇರೆ ಯಾರು ಅಲ್ಲ. ಆ ಬ್ರಹ್ಮ ಪದಾರ್ಥದಿಂದ ಬೇರೆ ಯಾರು ಬಂದಿಲ್ಲ. ಬೇರ್ಪಡೆ ಇಲ್ಲ, ಬೇರೆ ಇಲ್ಲ. ಆ ಬ್ರಹ್ಮ ಪದಾರ್ಥನೇ, ಎಲ್ಲರೂ ಬ್ರಹ್ಮ ಪದಾರ್ಥನೇ. ನಾನು PSS ಬರ್ಬೇಕಾಗಿತ್ತು, ಅದು ಕೂಡ ನಮ್ಮ ಸೃಷ್ಟಿನೇ. ಈ ತರ ಗುರು ಬೇಕಾಗಿತ್ತು, ಅದು ಕೂಡ ನಮ್ಮ ಸೃಷ್ಟಿನೇ. ಪ್ರತಿಯೊಂದು ಕೂಡ ನಮ್ದೇ ಚಾಯ್ಸೆ, ನಮ್ಮ ಸೃಷ್ಟಿನೇ ಅದು. ಹಾಗೆ ಈ ಸೃಷ್ಟಿ ಅಂತಕ್ಕಂಥದ್ದು ದಿನ ದಿನ ಮಾರ್ಪಾಡುವಂತಾನೆ ಇರುತ್ತೆ. ಅಂದ್ರೆ ಕಾನ್ಸ್ಟೆಂಟ್ ಚೇಂಜ್, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಏನ್ ಬದಲಾವಣೆ ಅಂದ್ರೆ,
ಒಂದು ರೀತಿಯಿಂದ ಇನ್ನೊಂದು ರೀತಿ ಬದಲಾಗ್ತಾನೆ ಇರುತ್ತೆ. ಅದಕ್ಕೆ ಆತ್ಮಶಕ್ತಿನೇ ಸಹಕಾರ ಮಾಡ್ತಾ ಇರುತ್ತೆ. ಬೇರೆ ಯಾವುದೂ ಅಲ್ಲ. ಆ ಆತ್ಮಶಕ್ತಿಯಿಂದ ಒಂದು ರೂಪದಿಂದ ಇನ್ನೊಂದು ರೂಪ. ನಮ್ಮತ್ರ ಒಂದು ಒಂದು ಮರ ಮಾಡ್ಬೇಕು ನಾವು. ಯಾವುದೋ ಒಂದು ಹೊಂಗೆ ಮರ ಬೆಳೆಸ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ತೀವಿ? ಒಂದು ಚಿಕ್ಕ ಗಿಡ ತರ್ತೀವಿ. ಆ ಗಿಡನ ನೆಡ್ತೀವಿ. ಅದಕ್ಕೆ ಗೊಬ್ಬರ, ನೀರು ಹಾಕಿ ಆ ಮರ ಆಗುತ್ತೆ. ಅಂದ್ರೆ ಏನು? ಆ ಮರ ಫಸ್ಟ್ ಗಿಡ ಇತ್ತು, ಇವಾಗ ಮರ ಆಯ್ತು. ಅಂದ್ರೆ ಕಾನ್ಸ್ಟಂಟ್ ಚೇಂಜ್ ಆಯ್ತದು. ನೋಡಿ. ಪ್ರತಿಯೊಂದು ಅಷ್ಟೇ. ಒಂದು ಮಗು ಇದೆ, ಅದೊಂದು ಒಂದು ಮುದೀತ ಬರ್ಬೇಕಂದ್ರೆ ಅದರಲ್ಲೂ ಕೂಡ ಅಂದ್ರೆ ಮಗುವಿಂದ ಮುದೀತ ಅಂದ್ರೆ ನೋಡಿ, ಲೈಫ್ ಸ್ಟಾರ್ಟ್ ಆಗುತ್ತೆ. ಈ ದೇಹದ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ. ಅದು ಎಂಡ್ ಆಗುತ್ತಂದ್ರೆ ಅದು ಕೂಡ ಬದಲಾವಣೆನೆ. ಒಂದು ಸ್ತರದಿಂದ ಇನ್ನೊಂದು ಸ್ತರ ಬದಲಾವಣೆ. ನೋಡಿ. ಅಂದ್ರೆ ಎಲ್ಲಾ ಕಡೆನೂ ಕೂಡ ಆ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾನೆ ಇದೆ ಸೃಷ್ಟಿಯಲ್ಲಿ. ಬದಲಾವಣೆ ಇಲ್ದೇ ಇರ್ತಕ್ಕಂಥದ್ದು ಏನು ಇಲ್ಲೇ ಇಲ್ಲ ಸೃಷ್ಟಿನಲ್ಲಿ. ಕಾನ್ಸ್ಟಂಟ್ ಚೇಂಜಿಂಗ್. ಇದು ಸತ್ಯ ಇದು. ಇದೆಲ್ಲ ಏನು ಯಾರ್ ಸೃಷ್ಟಿ ಅಂದ್ರೆ ನಮ್ಮ ಚಾಯ್ಸ್, ನಮ್ಮ ಸೃಷ್ಟಿಗಳೇ ಇವೆಲ್ಲ ಸೃಷ್ಟಿಗಳೇ. ಒಂದು ಅಡಿಗೆ ಮಾಡ್ಬೇಕಾ? ಅದು ಕೂಡ ನಮ್ಮ ಸೃಷ್ಟಿನೇ. ಪ್ರತಿಯೊಂದು ಅಷ್ಟೇನೆ. ಬೇರೆ ಯಾವುದು ಬೇರೆ ಏನಿಲ್ಲ. ಎಲ್ಲ ಸೃಷ್ಟಿನೇ. ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಕೋರಿಕೆ ಮೇಲೆ ಸೃಷ್ಟಿ ಆಗ್ತಾನೇ ಇರುತ್ತೆ. ಕಾನ್ಸ್ಟಂಟ್ ಆಗಿ ಎಲ್ಲ ಪ್ರತಿಯೊಂದು ಸೃಷ್ಟಿ ಆಗ್ತಾನೆ ಇದಾವೆ. ಕಂಟಿನ್ಯೂಸ್ ಆಗಿ. ಆ ಸೃಷ್ಟಿಗೆ ಏನಿದೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ ಕೋಆಪರೇಷನ್ ಇದೆ. ಕೋಆಪರೇಷನ್ನು, ಅಡ್ಜಸ್ಟ್‌ಮೆಂಟ್‌ಗಳು, ಸಹನೆಗಳಿದೆ ಎಲ್ಲಾ ಕಡೆ ಈ ಬ್ರಹ್ಮಾಂಡದಲ್ಲಿ. ಆ ಅಡ್ಜಸ್ಟ್‌ಮೆಂಟ್‌ಗೆ, ಕೋಆಪರೇಷನ್‌ಗೆ ಮನುಷ್ಯ ಹೊಂದ್ಕಂತ ಇಲ್ಲ ಅಷ್ಟೇ. ಆ ಕಾನ್ಸ್ಟಂಟ್ ಎವಲ್ಯೂಷನ್, ಕಾನ್ಸ್ಟಂಟ್ ಪ್ರೋಗ್ರೆಷನ್ ಅಂತೀವಿ. ಅಂದ್ರೆ ಆ ಡೆವಲಪ್‌ಮೆಂಟ್. ಅದಕ್ಕೆ ಮನುಷ್ಯ ಅಂತಕ್ಕಂಥವನು ಅದಕ್ಕೆ ಅಪೋಸ್ ಮಾಡ್ತಿದ್ದಾನೆ. ಬೇರೆ ಯಾವ ಒಂದು ಸೃಷ್ಟಿಯಲ್ಲಿ ಯಾವ ಒಂದು ಜೀವಿನೂ ಕೂಡ ಅಪೋಸ್ ಮಾಡ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಎಲ್ಲದೂ ಕೂಡ ಒಂದು ಕೋಆಪರೇಷನ್‌ಲ್ಲಿದೆ. ಒಂದಕ್ಕೊಂದು ಅಡ್ಜಸ್ಟ್‌ಮೆಂಟ್ ಇದೆ. ಯಾಕೆಂದ್ರೆ ಎಲ್ಲ ಕಡೆ ಧ್ಯಾನ ಇದೆ. ಒಂದು ಆಧ್ಯಾತ್ಮ ಇದೆ ಸೃಷ್ಟಿಯಲ್ಲಿ. ಮನುಷ್ಯನ ಹತ್ರನೇ ಮಾತ್ರ ಆ ಸೃಷ್ಟಿ, ಆ ಧ್ಯಾನ ಅಂತಕ್ಕಂಥದ್ದು ಇಲ್ಲ. ಕಡಿಮೆ ಇದೆ ಧ್ಯಾನ. ಹ್ಮ್. ನಾವೆಲ್ಲ ಧ್ಯಾನಕ್ಕೆ ಬಂದ್ವಿ. ಆ ಧ್ಯಾನಕ್ಕೆ ಬಂದ್ಮೇಲೆ ಇದೆಲ್ಲ ಗೊತ್ತಾಯ್ತು. ಹಾಗಾಗಿ ಎಲ್ಲದಕ್ಕೂ ಓಕೆ ಅಂತೀವಿ ನಾವು. ಏನ್ ಬಂದ್ರು ಓಕೆ ಅಂತೀವಿ. ಎಲ್ಲಾನು ಕೂಡ ಅನುಭವ ಅಂತೀವಿ. ಬಟ್ ಧ್ಯಾನ ಮಾಡದಿರೋರು ಏನ್ ಮಾಡ್ತಾರೆ? ಅದನ್ನ ಅಪೋಸ್ ಮಾಡ್ತಾರೆ. ಓಹ್! ಹೀಗ್ಯಾಕಾಯ್ತು? ಹೀಗೆ ಆಗ್ಬೇಕಾಗಿತ್ತು. ನನಗೆ ಇದ್ಯಾಕ್ ಸಮಸ್ಯೆ ಬಂತು? ಹ್ಮ್. ನನಗೆ ಇದಿಷ್ಟ ಇರ್ಲಿಲ್ಲ. ಇದ್ಯಾಕಾಯ್ತು? ನೋಡಿ. ತನ್ನಿಷ್ಟನೇ ಮತ್ತೆ ಮೇಲಿನ ಲೋಕದಿಂದ ಬರ್ಬೇಕಾದ್ರೆ ಪ್ರತಿಯೊಂದು ಅವನ ಚಾಯ್ಸೇ ಅದು. 95% ಎಲ್ಲದೂ ಕೂಡ ನಮ್ಮ ಚಾಯ್ಸೇ ಮೇಲಿನ ಲೋಕದಿಂದ ಬರ್ಬೇಕಾದ್ರೆ. ಕಾರಣ ಲೋಕದಲ್ಲಿ ಜನ್ಮ ತಗೋಬೇಕಾದ್ರೆ ನನಗೆ ಈ ತರ ಬೇಕು. ನನಗೆ ಈ ಟೈಮಲ್ಲಿ ಈ ತರ ಆಗ್ಬೇಕು. ಈ ತರ ಕಷ್ಟಗಳು ಬರ್ಬೇಕು. ಈ ತರ ನೋವುಗಳು ಬರ್ಬೇಕು. ಕರ್ಮ ಸಿದ್ಧಾಂತ ಇದೆ. ಆ ಕರ್ಮ ಸಿದ್ಧಾಂತ ನಾವೇ ಚಾಯ್ಸ್ ಮಾಡ್ಕೊಂಡ್ ಬರ್ತೀವಿ. ಈ ಕರ್ಮಗಳಿಗೆ ಆ ಈ ತರ ಕಷ್ಟಗಳು ಬರ್ಬೇಕು ನಿನಗೆ. ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮದಲ್ಲಿ ಕಷ್ಟ ಒಂದು ಕರ್ಮ ಹೋಗ್ಬೇಕಲ್ಲ. ಕರ್ಮ ಪ್ರಕ್ಷಾಳನೆ ಆಗ್ಬೇಕಲ್ಲ. ಕ್ಲಿಯರ್ ಆಗ್ಬೇಕಲ್ಲ. ಬಟ್ ಇಲ್ಲಿಗ್ ಬಂದ್ಮೇಲೆ ಆ ಒಂದು ಮರುವು ಶುರುವಾಗುತ್ತೆ ಮನ್ಸಿಂದ. ಏನ್ ಮಾಡ್ತೀವಿ? ನನಗೆ ಈ ಕಷ್ಟ ಬೇಡ, ಆ ಕಷ್ಟ ಬೇಡ, ಇದೇ ಸುಖ ಬೇಕು, ಇನ್ನೇನೋ ಭೋಗಗಳು ಬೇಕು, ಅವ್ರತ್ರ ಅದಿದೆ, ನನ್ನತ್ರ ಇಲ್ಲ. ಅಂದ್ರೆ ನಾವೇನೋ ಸೃಷ್ಟಿ ಮಾಡ್ಕೊಂಡು ಬಂದಿದೀವಿ ಎಲ್ಲಾನು ಕೂಡ. ಬಟ್ ಅದನ್ನ ಒಪ್ತಾ ಇಲ್ಲ. ಯಾಕಂದ್ರೆ ನಮ್ ಚಾಯ್ಸ್ ಅನ್ಕಂತಿಲ್ಲ. ಓಹೋ! ಈ ದೇವ್ರು ಯಾಕೆ ಇಂಥ ಕಷ್ಟ ಕೊಟ್ಟ ನನಗೆ? ಯಾರು ಕಷ್ಟ ಕೊಡೋರಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕೂಡ ನಮ್ ಚಾಯ್ಸೇ. ನಮ್ಮ ಸೃಷ್ಟಿನೇ ಎಲ್ಲ. ನನಗೆ ಈ ತರ ಮಕ್ಳು ಬೇಕು, ಈ ತರ ಹೆಂಡತಿ ಬೇಕು, ಈ ತರ ಗಂಡ ಬೇಕು, ಪ್ರತಿಯೊಂದು ಕೂಡ. ಈ ತರ ಸಮಾಜ ಬೇಕು, ಈ ತರ ನೈಬರ್ಸ್ ಬೇಕು, ಎಲ್ಲಾನು ಕೂಡ. ನೋಡಿ ಅಂದ್ರೆ ಬೇರೆ ಜೀವಿಗಳೆಲ್ಲ ಒಪ್ಕೊಂತ ಇದಾವೆ. ಈ ಮರ ಇದೆ. ಆ ಒಂದು ಋತುವಿಂದ ಇನ್ನೊಂದು ಋತುವಿಗೆ ಆ ಮರಗಳೆಲ್ಲ ಕುಂತ ಇರಲ್ಲ. ಇವಾಗೆಲ್ಲ ಎಲೆ ಒಣಗ್ ಉದುರ್ತಾ ಇದಾವೆ. ಅದು ಕೂಡ ಅದ್ರ ಚಾಯ್ಸ್. ಅದು ಆರಾಮಾಗಿದೆ, ಅದ್ಭುತವಾಗಿದೆ. ಅದಕ್ಕೆ ಚಿಗುರಿದ್ರು ಚಂದ,
ಎಲೆ ಉದುರಿದ್ರು ಚಂದ. ಅದು ಅಕ್ಸೆಪ್ಟ್ ಮಾಡುತ್ತೆ ಕಂಪ್ಲೀಟ್ ಆಗಿ. ಯಾಕಂದ್ರೆ ಅದು ಗೊತ್ತು ಇದು ನನ್ನ ಚಾಯ್ಸೆ ಅಂತ. ಅದಾದ್ಮೇಲೆ ಇದು ಶಾಶ್ವತ ಅಲ್ಲ ಅಂತ ಕೂಡ ಗೊತ್ತು ಅದಕ್ಕೆ. ಎಲೆ ಉದುರುತ್ತೀನಿ ಉದುರುತ್ತೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಚಿಗುರುತ್ತೀನಿ ಅಂತಾನೂ ಗೊತ್ತು. ಬಟ್ ಮನುಷ್ಯನಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅವನು ಅವನತ್ರ ಧ್ಯಾನ ಇಲ್ಲ, ಆಧ್ಯಾತ್ಮ ಇಲ್ಲ. ಸತ್ಯದಿಂದ ದೂರ ಆಗಿದ್ದಾನೆ. ಅಸತ್ಯದಲ್ಲೇ ಬದುಕ್ತಿದ್ದಾನೆ. ಆ ಒಂದು ಬದಲಾವಣೆಗೆ ಅವನು ಒಪ್ತಾ ಇಲ್ಲ ಅಷ್ಟೇ. ಇವತ್ತೇನೋ ನನ್ನ ಹತ್ರ ದುಡ್ಡಿತ್ತು, ನಾಳೆ ದುಡ್ಡು ಇಲ್ಲದೆ ಇರ್ಬೋದು. ಆ? ಇವತ್ತೇನೋ ನನ್ನ ಹತ್ರ ಈ ದೇಹ ಇತ್ತು, ಇನ್ನು ಸ್ವಲ್ಪ ದಿನ ಆದ್ಮೇಲೆ ದೇಹ ಇಲ್ಲದೆ ಇರಬಹುದು. ಇಲ್ಲಿಂದ ಬಿಟ್ಟು ಹೋಗ್ಬೋದು. ನಾನು ಸೊ ಅಂಡ್ ಸೊ ಅನ್ಕೊಂಡಿದ್ದೆ. ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಂದಿನ ಬಿಟ್ಟು ಹೋಗ್ಬೋದು. ನಾನು ಅವ್ರನ್ನ ಬಿಟ್ಟು ಹೋಗ್ಬೋದು, ಅವ್ರು ನನ್ನ ಬಿಟ್ಟು ಹೋಗ್ಬೋದು. ಇದೆಲ್ಲ ಇದೆ ಅಂತ ಒಪ್ಕೊಂತ ಇಲ್ಲ. ಇದಕ್ಕೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಮೇಲಿನ ಒಂದು ಪಾಠ ಕಲಿಯಕ್ ಬಂದಿದ್ದೀನಿ. ಆ ಪಾಠ ಕಲಿತಾ ಇದ್ದೀನಿ ಅಷ್ಟೇ. ಈ ಒಂದು ಪರಿಜ್ಞಾನ ಇಲ್ಲ. ಆ ಪಾಠದ ಸೃಷ್ಟಿಯನ್ನ ನಾನು ಮಾಡ್ಕೊಂಡಿದ್ದೀನಿ ಅಂತ ಇಲ್ಲ. ಯಾಕಿಲ್ಲ ಅಂದ್ರೆ ಆಧ್ಯಾತ್ಮ ಇಲ್ಲ. ಆ ಒಂದು ಧ್ಯಾನ ಇಲ್ಲ, ಧ್ಯಾನ ಸಾಧನೆ ಇಲ್ಲ. ಮನಸ್ಸಲ್ಲಿ ಸಿಗಕೊಂಡು, ಈ ದೇಹದಲ್ಲಿ ಸಿಗಕೊಂಡು ಇಷ್ಟೇ ಅನ್ಕೊಂಡಿದ್ದಾನೆ. ಇದು ಆಗ್ಬಾರ್ದು. ಇದು ಸತ್ಯ ಅಲ್ಲ. ಆ ಪ್ರಾಣಿ ಪಕ್ಷಿಗಳು ಯಾ ಕ್ಷಣ ಬಂದ್ರು ಕೂಡ ದೇಹ ಬಿಡಕ್ ರೆಡಿ ಇದಾವೆ. ಯಾ ಕ್ಷಣ ಬಂದ್ರು ಕೂಡ ಏನ್ ಬಂದ್ರು ಕೂಡ ತಗೊಳಕ್ ರೆಡಿ ಇದಾವೆ. ಎಲ್ಲಾನು ರಿಸೀವ್ ಮಾಡ್ಕೊಂತವೆ. ಆ ಕಾಡಲ್ಲಿ ಪ್ರಾಣಿಗಳು ಆ ಆ ಹುಲ್ಲಿದ್ರೂ ಓಕೆ, ಹುಲ್ಲಿಲ್ಲಂದ್ರೂ ಓಕೆ ತಿನ್ನಕ್ಕೆ. ಇದ್ರೂ ಓಕೆ, ನೀರಿಲ್ಲಂದ್ರೂ ಕೂಡ ಓಕೆ. ಅಂದ್ರೆ ಎಲ್ಲದಕ್ಕೂ ಅವು ಗೊತ್ತು ಇದು ನಮ್ಮ ಸೃಷ್ಟಿನೇ ಅಂತ. ಆ ಸೃಷ್ಟಿ ಜೊತೆ ಒಂದಾಗೋದು ಆರಾಮಾಗಿ ಗೊತ್ತು ಪ್ರಾಣಿ ಪಕ್ಷಿಗಳಿಗೆ. ಬಟ್ ಮನುಷ್ಯಗ್ ಗೊತ್ತಿಲ್ಲ. ಯಾಕ್ ಗೊತ್ತಿಲ್ಲ ಅಂದ್ರೆ ಧ್ಯಾನ ಇಲ್ಲ. ಫಂಡಮೆಂಟಲ್ ಪಾಯಿಂಟ್ ಅದೇ. ಏನು ಅವನ ಮನಸ್ಸು ದೇಹನ ಬಿಟ್ಟು ಆತ್ಮದಲ್ಲಿ ಬದುಕಬೇಕು. ಆತ್ಮ ತತ್ವದಲ್ಲಿ ಬದುಕಬೇಕು. ಆ ಕಾನ್ಸ್ಟಂಟ್ ಚೇಂಜಿಂಗ್ ಅಥವಾ ಕಾನ್ಸ್ಟಂಟ್ ಎವಲ್ಯೂಷನ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಇದು ನನ್ನ ಚಾಯ್ಸೇ ಬೇರೇನಲ್ಲ. ನನಗೆ ಅಂತ ಒಪ್ಕೊಂಡಾಗ ಎಲ್ಲದನ್ನು ಕೂಡ ಸ್ವೀಕಾರ ಮಾಡಿ ಅದ್ಭುತವಾಗಿ ಸೃಷ್ಟಿ ಜೊತೆ ಒಂದಾಗ್ತಾನೆ. ಸೃಷ್ಟಿ ಜೊತೆ ಕೋಆಪರೇಟ್ ಮಾಡ್ಕೊಂತಾನೆ. ಸೃಷ್ಟಿ ಜೊತೆ ಕೋಆಪರೇಟ್ ಮಾಡೋದು ಒಂದು ಪ್ಲಸ್ ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಜೊತೆ, ಆ ಪ್ರಾಣಿ ಪಕ್ಷಿಗಳ ಜೊತೆ, ಪ್ರತಿಯೊಬ್ಬ ಮಾನವನ ಜೊತೆ, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾನೆ ಅದ್ಭುತವಾಗಿ. ಆ ಸಂಸಾರದ ಜೊತೆ ನೋಡಿ, ಸಂಸಾರದಲ್ಲಿ ಬೈಕಂತ ಇರ್ತೀವಿ. ಈ ತರ ಹೆಂಡತಿ ಯಾಕ್ ಬಂದು, ಈ ತರ ಯಾಕ್ ಗಂಡ ಬಂದ, ಈ ತರ ಮಕ್ಳು ಯಾಕ್ ಬಂದ್ರು. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವಿ ಗೊತ್ತಾಗುತ್ತೋ ನನ್ನ ಸೃಷ್ಟಿನೇ ಇದು. ನಾನು ಪಾಸ್ಟ್ ಲೈಫಲ್ಲಿ ನನ್ನ ಹೆಂಡತಿ ಆಗಿದ್ಲು. ಮತ್ತೆ ಇವಾಗ ಈ ಜನ್ಮಕ್ಕೂ ನನ್ನ ಹೆಂಡತಿ ಆಗಿ ಬಂದಿದ್ದಾಳೆ ಅಥವಾ ಗಂಡಾಗಿ ಬಂದಿದ್ದಾನೆ. ನಾನು ಅಲ್ಲಿ ಎಕ್ಸ್‌ಪೀರಿಯನ್ಸ್‌ಗಳು ಕಂಪ್ಲೀಟ್ ಮಾಡ್ಕೊಂಡೇ ಇಲ್ಲ ಗತ ಜನ್ಮದಲ್ಲಿ. ಹಾಗಾಗಿ ಮತ್ತೆ ಎಕ್ಸ್‌ಪೀರಿಯನ್ಸ್‌ಗೋಸ್ಕರ ಈ ತರ ಫ್ಯಾಮಿಲಿನ ಚಾಯ್ಸ್ ಮಾಡ್ಕೊಂಡೆ. ಆ ಫ್ಯಾಮಿಲಿ ನಾನು ನನ್ನ ಕೈಲೇನಾಗುತ್ತೆ ಎಲ್ಲ ಧರ್ಮಗಳು ಸಂಪೂರ್ಣವಾಗಿ ಮಾಡ್ಬೇಕು. ಮಾಡಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅಧರ್ಮ ಅದು. ಕರ್ಮಗಳು ಬರ್ತವೆ. ನೋಡಿ. ಅಂದ್ರೆ ನಮ್ಮ ಸೃಷ್ಟಿ ಅಂತ ಅನ್ಕೊಂಡ ತಕ್ಷಣ, ಗೊತ್ತಾದ ತಕ್ಷಣ ಏನಾಗುತ್ತೆ, ಅಲ್ಲಿ ಧರ್ಮ ಪ್ರಾರಂಭ ಆಗುತ್ತೆ. ಧರ್ಮದಲ್ಲಿ ಬದುಕಿದಾಗ ಏನಾಗುತ್ತೆ, ಮತ್ತೆ ಆ ಎಕ್ಸ್‌ಪೀರಿಯನ್ಸ್ ಅವಶ್ಯಕತೆ ಇರಲ್ಲ. ಮುಗಿದೋಗುತ್ತೆ. ಕರ್ಮಗಳು ಮುಗಿದೋಗುತ್ತೆ. ಅಥವಾ ಎಕ್ಸ್‌ಪೀರಿಯನ್ಸ್ ನಮ್ ಕಡೆ ಏನಾಗುತ್ತೆ ಆ ಸಹಾಯ ಮಾಡ್ತೀವಿ ಫ್ಯಾಮಿಲಿ ಮೆಂಬರ್ಸ್‌ಗೆ. ಪ್ರತಿಯೊಂದು ಕೂಡ ಅಷ್ಟೇನೆ ಮಾಸ್ಟರ್. ಸಮಾಜದಲ್ಲಾಗ್ಬೋದು, ಸಂಸಾರ ಆಗ್ಬೋದು, ಇನ್ನೆಲ್ಲೋ ಆಗ್ಬೋದು. ಎಲ್ಲಾನು ಕೂಡ ನಮ್ ಚಾಯ್ಸೇ ಬಿಟ್ರೆ ಬೇರೆಯವ್ರ ಚಾಯ್ಸ್ ಅಲ್ಲೇ ಅಲ್ಲ ಅದು. ಆ ಕಾಡಲ್ಲಿ ಹೋಗ್ದಿಂದ ನಾವೇ ಎಲ್ಲ ಚೂಸ್ ಮಾಡ್ಕೊಂಡ್ ಬಂದಿದ್ದೀವಿ. ಪ್ರತಿಯೊಂದು ಇನ್ಸಿಡೆಂಟು ಕೂಡ ಅಷ್ಟೇನೆ. ಏನೇ ಆಗ್ಲಿ ಎಲ್ಲ ನಮ್ದೇ ಚಾಯ್ಸು. ಹಾರ್ಡ್ಲಿ ಒಂದು 5% ಮಾತ್ರ ಸ್ವಲ್ಪ ನಾವು ಇಲ್ಲಿ ಅಂದ್ರೆ ಡಿಸೈಡ್ ಮಾಡ್ತೀವಿ ಇಲ್ಲಿ ಬಂದಾಗ, ಭೂಮಿಗೆ ಬಂದಾಗ. ಮಿಕ್ಕಿದೆಲ್ಲ ಏನಂದ್ರೆ ಎಲ್ಲನೂ ಕೂಡ ನಮ್ಮ ಚಾಯ್ಸೇ ಬಿಟ್ರೆ ಬೇರೆ ಯಾರ್ದೂ ಅಲ್ಲ. ಆ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಯಾವುದನ್ನು ಅಪೋಸ್ ಮಾಡ್ತಾ ಇಲ್ಲ. ಎಲ್ಲಾನು ಸ್ವೀಕಾರ ಮಾಡ್ತಿದ್ದಾವೆ. ಹೆಂಗ್ ಬಂತು ಹಂಗೆ ಈಸ್ತಾ ಇದ್ದಾವೆ. ಆ ಸೃಷ್ಟಿ ಹೇಗ್ ಕರ್ಕೊಂಡು ಹೋಗುತ್ತೆ ಹಂಗ್ ಹೋಗ್ತಿದ್ದಾವೆ. ಅಂದ್ರೆ ಅವು ಸರೆಂಡರ್ ಆಗ್ಬಿಟ್ಟಿದ್ದಾವೆ ಆ ಸೃಷ್ಟಿಗೆ. ಅದ್ಭುತವಾಗಿ ಸರೆಂಡರ್ ಆಗ್ಬಿಟ್ಟಿದ್ದಾವೆ ಕಂಪ್ಲೀಟ್ ಆಗಿ. ಏನ್ ಬಂದ್ರು ಓಕೆ ಅಂತಿದಾವೆ. ಮನುಷ್ಯ ಒಬ್ನೇ ಅಪೋಸ್ ಮಾಡ್ತಿದ್ದಾನೆ. ರೆಸಿಸ್ಟೆನ್ಸ್ ನೋಡಿ. ತಡೆ ಇಡ್ತಿದ್ದಾನೆ ಪ್ರತಿಯೊಂದಕ್ಕೂ ಕೂಡ. ಒಪ್ತಾ ಇಲ್ಲ.
ಯಾವಾಗ ನಾವೆಲ್ಲ ಸ್ವೀಕಾರ ಮಾಡ್ತೀವಿ ಅಂದ್ರೆ ಈ ಜ್ಞಾನ ಬೇಕು ಫಸ್ಟು. ಎಲ್ಲದಕ್ಕೂ ಈ ಜ್ಞಾನ ಇದ್ದಾಗ ಏನಾಗುತ್ತೆ, ಸ್ವೀಕಾರ ಮಾಡ್ತೀವಿ. ನನ್ ಚಾಯ್ಸೇ ಇದು, ಬೇರ್ಯಾರ ಚಾಯ್ಸ್ ಅಲ್ಲ ಇದು. ಓಕೆ, ನನಗೆ ಈ ತರ ಕರ್ಮಗಳಿತ್ತು, ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈ ತರ ಎಕ್ಸ್‌ಪೀರಿಯನ್ಸ್ ಬೇಕಾಗಿತ್ತು, ಇದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈ ಒಂದು ಜ್ಞಾನ ಇಲ್ಲ ಅಷ್ಟೇ. ಧ್ಯಾನದಿಂದ ಆ? ಜ್ಞಾನ. ಧ್ಯಾನದಿಂದನೇ ಬರಕ್ ಸಾಧ್ಯ ಜ್ಞಾನ. ಬೇರೆ ಮಾರ್ಗ ಇಲ್ಲ. ಆ ಶ್ವಾಸನ ಹಿಡಿದ್ರೆ ಎಲ್ಲ ಜ್ಞಾನ ಬರ್ತಾ ಹೋಗುತ್ತೆ. ಆ ಗುರುನ ಹಿಡಿದ್ರೆ. ಆ ಗುರುನ ಮರ್ತು ಬಿಟ್ಟಿದ್ದಾನೆ. ಪ್ರತಿ ಕ್ಷಣ ಆ ಗುರು ನಿಮ್ ಜೊತೆನೇ ಇದ್ದಾನೆ. ಬಟ್ ಗಮನಿಸ್ತಿಲ್ಲ ಅಷ್ಟೇ. ಯಾವಾಗ ಗುರುನ್ ಗಮನಿಸ್ತೀವಿ, ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ನನ್ ಚಾಯ್ಸೇ, ನನ್ನ ಸೃಷ್ಟಿನೇ ಇದು. ನಾನು ಅದ್ಭುತವಾಗಿ ಅಕ್ಸೆಪ್ಟ್ ಮಾಡೋಣ. ಪ್ರತಿಯೊಂದು ಅಕ್ಸೆಪ್ಟ್ ಮಾಡೋಣ. ಆನಂದವಾಗಿ ಅಕ್ಸೆಪ್ಟ್ ಮಾಡೋಣ. ಯಾವಾಗ ನನ್ನ ಸೃಷ್ಟಿ ಅಂತ ಗೊತ್ತಾಗುತ್ತೆ, ಆವಾಗ ಆನಂದ ಶುರುವಾಗುತ್ತೆ. ಬ್ರಹ್ಮಾನಂದ ಶುರುವಾಗುತ್ತೆ. ಓಹೋ! ಲೈಫ್ ಎಷ್ಟು ಅದ್ಭುತವಾಗಿದೆಯಲ್ಲಪ್ಪಾ ನಂದು ಅಂತೀವಿ ನಾವು. ಮೊದ್ಲೇನೋ ಎಲ್ಲದಕ್ಕೂ ಬೈಕಂತ ಇದ್ವಿ. ಧ್ಯಾನಕ್ಕಿಂತ ಮುಂಚೆ, ಧ್ಯಾನಕ್ಕೆ ಬಂದ್ಮೇಲೆ ನನ್ನ ಚಾಯ್ಸೇ ಇದು. ನಾನು ಎಷ್ಟು ಎಕ್ಸ್‌ಪೀರಿಯನ್ಸ್ ತಗೊಂಡ್ ಬಂದಿದ್ದೀನಲ್ಲ ಭೂಮಿಗೆ. ಎಂಥ ಲರ್ನಿಂಗ್ ನನಗಿಲ್ಲಿ. ಬೇರೆ ಲೋಕದಲ್ಲಿ ಇದ್ದೆ, ಅಲ್ಲಿ ಏನು ಕಲಿತಿದ್ದಿಲ್ಲ. ಇಲ್ಲಿ ಬಂದು ಓಹೋ! ಇಷ್ಟೊಂದು ಎಕ್ಸ್‌ಪೀರಿಯನ್ಸ್ ಕಲಿತಿದ್ದೀನಾ? ಎಕ್ಸ್‌ಪೀರಿಯನ್ಸ್ ಮೇಲೆ ಎಕ್ಸ್‌ಪೀರಿಯನ್ಸ್, ಎಕ್ಸ್‌ಪೀರಿಯನ್ಸ್ ಮೇಲೆ ಎಕ್ಸ್‌ಪೀರಿಯನ್ಸ್. ಅಂದ್ರೆ ನನ್ನ ಆತ್ಮ ಎಷ್ಟು ಡೆವಲಪ್ ಆಗ್ತಿದೆ, ಎಲ್ಲ ಎಕ್ಸ್‌ಪೀರಿಯನ್ಸ್‌ಗಳು ತಗೊಂಡು. ಎಂಥ ಸೃಷ್ಟಿ ನಂದು ಅಂತ ನಮ್ಮನ್ನ ನಾವೇ ಹೊಗಳ್ಕೊಂತೀವಿ. ನನಗೆ ಎಷ್ಟೆಷ್ಟೋ ಕಷ್ಟಗಳು ಬಂದವು. ಆ? ಆ ಕಷ್ಟಗಳು ಅಲ್ಲ ಅವೇ ಅಲ್ಲೇ ಅಲ್ಲ, ಅನುಭವಗಳು. ನನ್ನ ಆತ್ಮಕ್ಕೆ ಎಷ್ಟು ಅನುಭವಗಳು ಬಂದವು. ಎಂಥ ಅನುಭವವನ್ನು ನಾನು ಸೃಷ್ಟಿ ಮಾಡ್ಕೊಂಡೆ ಭೂಮಿಗೆ ಬಂದ್ಮೇಲೆ. ಮೇಲಿನ ಲೋಕದಲ್ಲಿ ಸೃಷ್ಟಿ ಮಾಡಿದೆ ನಾನು. ಏನು ಇವೆಲ್ಲ ಬೇಕು ಅನುಭವಗಳು. ಎಂತೆಂಥ ಅನುಭವಗಳು ಬಂದವು, ಎಂತೆಂಥ ಲರ್ನಿಂಗ್ ನನ್ಗೆ. ಎಷ್ಟು ಕಲ್ತೆ ನೋಡಿ. ಆ ಒಂದು ಆನಂದ ಪ್ರಾರಂಭ ಆಗುತ್ತೆ ಧ್ಯಾನಕ್ಕೆ ಬಂದ್ಮೇಲೆ. ಧ್ಯಾನಕ್ಕೆ ಬರದೇ ಇದ್ರೆ ಎಲ್ಲ ಅದ್ರಲ್ಲೇ ಒದ್ದಾಡ್ತಿರ್ತಾನೆ ಮನುಷ್ಯ. ಕಷ್ಟ, ಕಷ್ಟ, ಕಷ್ಟ. ಅಥವಾ ದುಡ್ಡು, ದುಡ್ಡು ಅಂತ. ಸುಮ್ನೆ ದುಡ್ಡಿರುತ್ತೆ. ಬಟ್ ಯಾಕ್ ದುಡ್ಡು ಅಂತ ಗೊತ್ತಿರಲ್ಲ. ಸುಖಗಳಿರುತ್ತೆ. ಯಾಕ್ ಸುಖ ಅಂತ ಗೊತ್ತಿರಲ್ಲ. ಅನುಭವಿಸೋದು ಗೊತ್ತಿರಲ್ಲ. ಒದ್ದಾಡ್ತಿರ್ತಾನೆ. ₹100 ಇದ್ರೆ ₹1000 ಬೇಕಂದ್ರೆ, ₹1000 ಇದ್ರೆ 10,000, ಲಕ್ಷ, ಕೋಟಿ ಹಿಂಗೆ ಓಡ್ತಾ ಇರುತ್ತೆ ಅಷ್ಟೇ. ಎಷ್ಟು ಬೇಕಂತ ಗೊತ್ತಿಲ್ಲ, ಏನ್ ಬೇಕಂತ ಗೊತ್ತಿಲ್ಲ. ಅಂದ್ರೆ ಆ ಸೃಷ್ಟಿಯ ಒಂದು ಪರಿಜ್ಞಾನನೇ ಇರಲ್ಲ ಮನುಷ್ಯಗೆ. ನೋಡಿ. ಹಾಗಾಗಿ ನಮಿಗ್ ಗೊತ್ತಾಗ್ಬೇಕು ಇದೆಲ್ಲ ನನ್ನ ಸೃಷ್ಟಿ ಅಂತ ಗೊತ್ತಾಗ್ಬೇಕು. ಆ ದುಃಖದಿಂದ ಹೊರಗೆ ಬರಬೇಕು. ಪ್ರತಿಯೊಬ್ಬನು ದುಃಖದಿಂದ, ಕನ್‌ಫ್ಯೂಷನ್ ಇಂದ, ಆ ಒಂದು ಲಿಮಿಟೇಷನ್ಸ್ ಇಂದ ಎಲ್ಲಾದ್ರೂ ಒಂದು ಹೊರಗೆ ಬರಬೇಕು. ಗೊತ್ತಾಗ್ಬೇಕು, ಎಲ್ಲ ಗೊತ್ತಾಗ್ಬೇಕು. ಏನು ನನ್ನ ಸೃಷ್ಟಿನೇ ಅಂತ ಗೊತ್ತಾಗ್ಬೇಕು. ನೋಡಿ, ಯಾವಾಗ ಗೊತ್ತಾಗುತ್ತೆ, ಎಲ್ಲನ ಸ್ವೀಕಾರ ಮಾಡಿ ಅದ್ಭುತವಾಗಿ ಬದುಕ್ತೀವಿ ಭೂಮಿ ಮೇಲೆ ಪ್ರತಿ ಕ್ಷಣ ಕೂಡ. ಅದಾದ್ಮೇಲೆ ಯದ್ಭವಂ ತದ್ಭವತಿ. ನನಗೆ ಏನು ಸೃಷ್ಟಿ ಮಾಡ್ಕೊಂತಿದ್ದೀನಿ ಅದು ನನ್ನ ಒಂದು ಆಲೋಚನೆಗಳಿಂದಾನೇ ಆಗ್ತಿದೆ. ಅದು ಕೂಡ ಇಂಪಾರ್ಟೆಂಟ್. ಈ ಒಂದು ಮನಸ್ಸಿನ ಮೇಲೆ ಹಿಡಿತಾ ಇರ್ಬೇಕು ಯಾವಾಗ್ಲೂ. ಏನ್ ಆಲೋಚನೆ ಬರ್ತಿದೆ ತಲೆಯಲ್ಲಿ, ಅದ್ರ ಕಡೆ ಗಮನ. ಯಾಕಂದ್ರೆ ಆ ಒಂದು ಆಲೋಚನೆಗಳಿಂದ ಸೃಷ್ಟಿ ಆಗ್ತಿದೆ. ನನ್ನ ಆಲೋಚನೆಗಳೇ ಮ್ಯಾನಿಫೆಸ್ಟ್ ಆಗ್ತಿದ್ದಾವೆ. ನಮ್ಮ ಆಲೋಚನೆಗಳು ಲೆಸ್ ಥಾನ್ 30 ಮಿಲಿಯನ್ ಸೆಕೆಂಡಲ್ಲಿ ಮ್ಯಾನಿಫೆಸ್ಟ್ ಆಗ್ತವೆ. ಕರೆಕ್ಟಾಗಿ ಗಮನಿಸಿದ್ರೆ ಮ್ಯಾನಿಫೆಸ್ಟ್ ಆಗ್ತಾನೆ ಇರ್ತವೆ ಯಾವಾಗ್ಲೂ. ಪ್ರತಿಯೊಬ್ಬರ ಆಲೋಚನೆಗಳು ಮ್ಯಾನಿಫೆಸ್ಟ್ ಆಗ್ತಿರ್ತವೆ ಸೃಷ್ಟಿಯಲ್ಲಿ. ಯಾಕೆ ಪ್ರತಿಯೊಬ್ಬನು ಭಗವಂತನೇ. ನೋಡಿ, ಲೆಸ್ ಥಾನ್ 30 ಮಿಲಿ ಸೆಕೆಂಡ್ಸ್ ಅಂತ ನೋಡಿ. ಅಷ್ಟ್ರೊಳಗಡೆ ಮ್ಯಾನಿಫೆಸ್ಟ್ ಆಗ್ತವೆ ನಮ್ಮ ಆಲೋಚನೆಗಳು. ಸೃಷ್ಟಿ ಆಗ್ಬಿಡ್ತವೆ. ನಮ್ಮ ಆಲೋಚನೆಗಳ ಮೇಲೆ ಇರ್ತಕ್ಕಂಥ ಶಕ್ತಿ ಮೇಲೆ ಡಿಪೆಂಡ್ ಅಷ್ಟೇ. ಕಂಪ್ಲೀಟ್ ಆಗಿ ಆ ಶಕ್ತಿ ಇದೆ ಅನ್ಕೊಳ್ಳಿ, ಸಹಜವಾಗಿ ಸೃಷ್ಟಿ ಆಗ್ತವೆ. ಎಲ್ಲಾನು ಸೃಷ್ಟಿ ಆಗ್ತವೆ. ಇಂಥದ್ದಾಗಲ್ಲ ಅಂತ ಇಲ್ಲ ಮತ್ತೆ. ಹಾಗಾಗಿ ಈ ಆಲೋಚನೆಗಳ ಮೇಲೆ ಯಾವಾಗ್ಲೂ ಇಡ್ತಾ ಇರಬೇಕು. ಆ ಒಂದು ಮಿರಾಕ್ಯುಲಸ್ ಆಗಿ ಥಿಂಕ್ ಮಾಡ್ಬೇಕು. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನೆಗೆಟಿವ್ ಥಿಂಕಿಂಗ್, ಧ್ಯಾನಕ್ಕೆ ಬಂದ್ಮೇಲೆ ಪಾಸಿಟಿವ್ ಥಿಂಕಿಂಗ್ ಇಂದ ಮಿರಾಕ್ಯುಲಸ್ ಥಿಂಕಿಂಗ್ ಹೋಗ್ತೀವಿ ನಾವು ದಿನ, 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 ದಿನ. ಅಂದ್ರೆ ಆ ಸೃಷ್ಟಿಯನ್ನ ನಾವು ಗಮನಿಸ್ತೀವಿ ಏನಾಗ್ತಿದೆ ಅಂತ. ಯಾರೋ ಸೃಷ್ಟಿಕರ್ತ ಅಂತ ಗೊತ್ತಾಗುತ್ತೆ. ಇನ್ಯಾರೋ ಅಲ್ಲ, ನಾನೇ ಸೃಷ್ಟಿಕರ್ತ. ನನಗೇನೋ ಒಂದು ತಿನ್ಬೇಕು, ಅದನ್ನ ನಾನೇ ಸೃಷ್ಟಿ ಮಾಡ್ಕೊಂತಿದ್ದೀನಿ. ಏನೋ ಒಂದು ಹೇಳ್ಬೇಕು, ಅದನ್ನೇ ನಾನು ಸೃಷ್ಟಿ ಮಾಡ್ಕೊಂತಿದ್ದೀನಿ. ಏನೋ ಒಂದು ಎಲ್ಲಿಗೆ ಹೋಗ್ಬೇಕು, ಅದನ್ನ ನಾನೇ ಸೃಷ್ಟಿ ಮಾಡ್ಕೊಂತಿದ್ದೀನಿ. ನೋಡಿ ಮಾಸ್ಟರ್, ಇದನ್ನೆಲ್ಲ ಕರೆಕ್ಟಾಗಿ ಗಮನಿಸ್ಬೇಕು ಏನ್ ಸೃಷ್ಟಿ ಆಗ್ತಿದೆ ಅಂತ. ಎಲ್ಲಿಂದ ಸೃಷ್ಟಿ ಆಗ್ತಿದೆ? ಯಾರು ಸೃಷ್ಟಿಕರ್ತ? ನಾನೇ. ಜೊತೆಗೆ ಆ ಸೃಷ್ಟಿಯನ್ನು ಎಂಜಾಯ್ ಮಾಡೋದು ಕಲಿಬೇಕು.
ಅನುಭವಿಸೋದು ಕಲಿಬೇಕು. ಒಂದು ಪ್ರಾಣಿ ಪಕ್ಷಿಗಳು ಕೂಗಿದೆ ಚೆನ್ನಾಗಿ ಕೇಳು. ಪ್ರಾಣಿ ಪಕ್ಷಿಗಳನ್ನ ನೋಡು. ಆ ಗಿಡಗಳನ್ನ ನೋಡು. ನೋಡಿ. ಆ ಸೂರ್ಯೋದಯ ಆಗುತ್ತೆ ಅದನ್ನ ನೋಡು. ಸೂರ್ಯಾಸ್ತ ಆಗುತ್ತೆ ಅದನ್ನ ನೋಡು. ಆ ಪ್ರಕೃತಿ ಜೊತೆ ಲೀನ ಆಗು. ರಾಮಕೃಷ್ಣ ಪರಮಹಂಸರು ಒಂದು ಪಕ್ಷಿಗಳ ಮೇಲೆ ಹಾರೋದ್ ನೋಡಿದ್ರೆ ಅವರು ಸಮಾಧಿ ಸ್ಥಿತಿಗೆ ಹೋಗ್ತಿದ್ರಂತೆ. ಪಕ್ಷಿಗಳು ಹಾರೋದ್ ನೋಡಿದ್ರೇನೆ ಸಾಕು. ಅಂದ್ರೆ ಅಷ್ಟು ಆನಂದ ಆಗ್ತಿತ್ತು ಅವ್ರಿಗೆ. ಖಂಡಿತ ಆಗುತ್ತದು. ಯಾವಾಗ ಧ್ಯಾನ ಸ್ಥಿತಿಗೆ ಬರ್ತೀವಿ, ಸೃಷ್ಟಿಯಲ್ಲಿ ಏನ್ ನೋಡಿದ್ರು ಕೂಡ ನಾವು ಮರ್ತು ಬಿಡ್ತೀವಿ. ಮನಸ್ಸಿಂದ ಆತ್ಮಸ್ಥಿತಿಗೆ ಹೋಗ್ಬಿಡ್ತೀವಿ. ಹೋಗ್ಬೇಕು ಪ್ರತಿಯೊಬ್ರು ಕೂಡ. ನೋಡಿ, ಅಷ್ಟೇ ಇರೋದು ವಿಷಯ. ಆ ಸೃಷ್ಟಿ ಜೊತೆ ಒಂದಾಗ್ಬೇಕು ಅಷ್ಟೇ ಲೀನ ಆಗ್ಬೇಕು. ಬೇರ್ಪಾಡಾಗ್ಬಾರ್ದು. ಸೃಷ್ಟಿ ಏನ್ ಹೇಳ್ಕೊಡುತ್ತೆ ಅಂದ್ರೆ ದಿನ ದಿನ ನೀನು ಆಧ್ಯಾತ್ಮಕ್ಕೆ ಬಾ, ನೀನು ಆತ್ಮ ತತ್ವಕ್ಕೆ ಬಾ ಅಂತಾನೆ ಹೇಳ್ಕೊಡ್ತಾ ಇದೆ ಸೃಷ್ಟಿ. ಅಲ್ಲಿಗೆ ಅಂದ್ರೆ ಅದು ಕಲಿಬೇಕು ದಿನ ದಿನ. ಏನು ಆ ಸೃಷ್ಟಿ ಜೊತೆ ಒಂದಾಗೋದು, ಆನಂದನ ಸವಿಯಬೇಕು. ಆ ಪಕ್ಷಿಗಳು ನಡೀತಾ ಇರ್ತವೆ ಎಷ್ಟು ಆನಂದವಾಗಿರುತ್ತೆ. ಆ ಕಡೆಯಿಂದ ಈ ಕಡೆ ನಡೀತಾ ಇರ್ತವೆ. ಎಷ್ಟು ಚಂದ ನಡೀತಾ ಇರ್ತವೆ. ಹಾರ್ತಾ ಇರ್ತವೆ. ಎಷ್ಟು ಚಂದ ಇರ್ತವೆ ಹಾರೋದು. ಅಂದ್ರೆ ಗಮನಿಸು ನೀನು ಅದ್ಭುತವಾಗಿದಾವೆ. ಎಂತೆಂಥ ಪಕ್ಷಿಗಳು, ಎಂತೆಂಥ ಕಲರ್ ಪಕ್ಷಿಗಳು. ಅಂದ್ರೆ ಗಮನಿಸ್ತಾ ಇಲ್ಲ ಅಷ್ಟೇ. ಆ ಸೃಷ್ಟಿಯನ್ನ ಅನುಭವಿಸ್ತಾ ಇಲ್ಲ. ಎಷ್ಟು ಚಂದ ಕೂಗ್ತವೆ ನೋಡಿ. ಅಂದ್ರೆ ಗಮನಿಸು ನೀನು ಕೇಳಿಸ್ಕ ಸೃಷ್ಟಿನ ಅಂದ್ರೆ ಅನುಭವಿಸು ನೀನು. ಅದಕ್ಕೆ ಬಂದಿರೋದು ಸೃಷ್ಟಿ ಒಂದು ಪ್ರಕೃತಿಯಲ್ಲಿ ಯಾಕಿದೆಯಾ ಮನುಷ್ಯ ಅಂತಂದ್ರೆ ಇದನ್ನೆಲ್ಲ ಸವಿಬೇಕು, ಚೆನ್ನಾಗಿ ಸವಿಬೇಕು. ಸವಿಬೇಕು, ಗೌರವಿಸ್ಬೇಕು. ಕಾಪಾಡ್ಬೇಕು ಮತ್ತೆ ಸೃಷ್ಟಿಯ ಆ ಸೃಷ್ಟಿ ಏನಾಗಿದೆ ಅದನ್ನೆಲ್ಲ ಚೆನ್ನಾಗಿ ಎಷ್ಟು ಬೇಕು ಅಷ್ಟೇ ಮಿತವಾಗಿ ಬಳಸ್ತಾ ಕಾಪಾಡೋದು ಕೂಡ ಒಬ್ಬ ಮನುಷ್ಯನ ಕರ್ತವ್ಯ ಅದು. ಇದೆಲ್ಲ ಇದೆ ಮಾಸ್ಟರ್ ಸೃಷ್ಟಿ ಅಂದ್ರೆ. ಎಂತ ಅದ್ಭುತವಾದ ವಿಷಯ ಇದು. ಥ್ಯಾಂಕ್ ಯು ಮಾಸ್ಟರ್ಸ್.